ಇಂದಿನಿಂದ ರಾಜ್ಯಾದ್ಯಂತ ದ್ವಿತೀಯ PUC ಪರೀಕ್ಷೆ ಈಗಾಗಲೇ ಶುರುವಾಗ್ತಾ ಇರುವಂತದ್ದು. ಅದಕ್ಕೆ ಸಕಲ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಈಗಾಗಲೇ PU ಬೋರ್ಡ್ ನಿಂದ ಕೂಡ ಬೆಳಗ್ಗೆಯಿಂದನೂ ಕೂಡ ಆಯಾ ಸೆಂಟರ್ಗೂ ಕೂಡ ಈಗಾಗಲೇ ಆ ಪ್ರಶ್ನೆ ಪತ್ರಿಕೆ ಹೋಗ್ತಾ ಇರುವಂತದ್ದು. ಈಗಾಗಲೇ ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಇವತ್ತು ಕೂಡ ಕನ್ನಡ ಒಂದು ಪರೀಕ್ಷೆ ಕೂಡ ಇರುವಂತದ್ದು. ಸೊ ಹೀಗಾಗಿ ಇಲ್ಲಿರುವಂತಹ ಎಲ್ಲಾ ಸಿಬ್ಬಂದಿಗಳು ಕೂಡ ಮತ್ತೆ ಆ ಒಂದು ಸೆಂಟರ್ ಯಾರ್ಯಾರು ಮುಖ್ಯಸ್ಥರಿರ್ತಾರೋ ಅವರೆಲ್ಲರಿಗೂ ಕೂಡ ಇಲ್ಲಿ ಪೊಲೀಸ್ ಭದ್ರತೆಯಲ್ಲೂ ಕೂಡ ಎಲ್ಲವನ್ನು ಕೂಡ ಕಳಿಸುವಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಇನ್ನು ರಾಜ್ಯಾದ್ಯಂತ 1217 ಕೇಂದ್ರಗಳಲ್ಲಿ ಏನು ಪರೀಕ್ಷೆ ಈಗಾಗಲೇ ಆಗತ್ತೆ ಅಂತಾನು ಕೂಡ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಏಪ್ರಿಲ್ 7ನೇ ತಾರೀಕಿನಂದು ದ್ವಿತೀಯ PUCಯ ಪರೀಕ್ಷೆಯ ಫಲಿತಾಂಶ ಕೂಡ ಪ್ರಕಟ ಆಗತ್ತೆ. ಇನ್ನು 7,10,363 ವಿದ್ಯಾರ್ಥಿಗಳು ಈಗಾಗಲೇ ಪರೀಕ್ಷೆ ಬರೆಯೋದಕ್ಕೂ ಕೂಡ ಈಗಾಗಲೇ ಮುಂದಾಗಿದ್ದಾರೆ. ಇನ್ನು ಯಾವುದೇ ರೀತಿಯಂತ ಅಹಿತ ಘಟನೆ ನಡೀಬಾರ್ದು ಅನ್ನೋ ಒಂದು ಉದ್ದೇಶದಿಂದಾಗಿ ಪರೀಕ್ಷೆ ನಡೆಯುವಂತ 200 ಮೀಟರ್ ಸುತ್ತಮುತ್ತ ನಿಷೇಧಾಜ್ಞೆ ಕೂಡ ಜಾರಿ ಮಾಡಲಾಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ಈ ಹಿಂದೆನೂ ಕೂಡ ಏನು ಸಾಕಷ್ಟು ದೊಡ್ಡ ಸುದ್ದಿಯಾಗಿತ್ತು, ಪೇಪರ್ ಲೀಕ್ ಆಗಿತ್ತು ಅಂತ ಹೇಳಿ. ಆ ಒಂದು ವಿಚಾರದನ್ನು ಕೂಡ ಗಮನದಲ್ಲಿ ಕೂಡ ಇಟ್ಕೊಂಡು ಈಗಾಗಲೇ ಎಲ್ಲರೂ ಕೂಡ ಈಗಾಗಲೇ ಪೊಲೀಸ್ ಮೆನ್ ಅನ್ನು ಕೂಡ ಈಗಾಗಲೇ ಹಾಕಿರುವಂತದ್ದು. ಸೊ ಹೀಗಾಗಿ ಈ ಒಂದು ಕಾರಣದಿಂದಾಗಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ. ಇನ್ನು ಸುತ್ತಮುತ್ತ ಕೂಡ ಸಾಕಷ್ಟು ಒಂದ್ ರೀತಿಯಾದಂತ ಬಿಗಿ ಬಂದೋಬಸ್ತನ್ನು ಕೂಡ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಿರುವಂತದ್ದು. ಈಗಾಗಲೇ PU ಬೋರ್ಡ್ ಇಂದನೂ ಕೂಡ ಎಲ್ಲಾ ರೀತಿಯಂತ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡು ಇಲ್ಲಿಂದಾನೇ ಕೂಡ ಕ್ವಶನ್ ಪೇಪರ್ ಕಳಿಸುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಿದ್ದಾರೆ. ಇಂತಿಂತ ಸೆಂಟ್ರಿಗೆ ಇಂತಿಂತ ವಾಹನ ಹೋಗ್ಬೇಕು ಅಂತಾನು ಕೂಡ ಈಗಾಗಲೇ ಎಲ್ಲಾ ರೀತಿಯಂತ ಸಿದ್ಧತೆ ಕೂಡ ಆಗಿತ್ತು. ಈಗಾಗಲೇ ಇಲ್ಲಿರುವಂತ ಏನು ಪ್ರಶ್ನೆ ಪತ್ರಿಕೆಯನ್ನ ಕೂಡ ಕೊಟ್ಟಿ ಕಳಿಸುವಂತ ಕೆಲಸಕ್ಕೂ ಸಹ ಈಗಾಗಲೇ ಮುಂದಾಗ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರವಿ ಜೊತೆ ಅಜಯ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.